ನಮ್ಮ ಮನೆಯಲ್ಲಿ ಈ ರೆಸಿಪಿನ ಹಿಟ್ಟು ಅಂತ ಕರಿತೀವಿ. ಮಾಡ್ರನ್ ವೇನಲ್ಲಿ ಹೇಳೋದಾದರೆ ಜೋಳದ ಹಿಟ್ಟಿನಿಂದ ಮಾಡಿರೋ ಸೂಪ್ ಅಂತ ಹೇಳ್ಬೋದು. ನಮಗೇನಾದರೂ ಬಾಯಿ ಕೆಟ್ಟಾಗ ಈ ಥರ ಬಿಸಿ ಬಿಸಿ ಒಂದು ಹಿಟ್ಟು ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಮಾವಿನಕಾಯಿ ರಸ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಏನು ಹೇಳ್ತೀರಾ. ಈ ರೆಸಿಪಿ ಎಷ್ಟು ಜನಕ್ಕೆ ಗೊತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಆಲ್ಮೋಸ್ಟ್ ಗೊತ್ತಿರುತ್ತೆ ಅನಿಸುತ್ತೆ. ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾ ಇರ್ತಾರೆ. ನಾವು ಯಾವ ಮೆಥಡಲ್ಲಿ ಮಾಡ್ತೀವಿ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ರುಚಿ ತಿಂದೋರಿಗೆ ಗೊತ್ತು, ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಇದನ್ನು ಟ್ರೈ ಮಾಡಿದರೆ ತಿಂದಿದ್ರೆ. ಆಲ್ಮೋಸ್ಟ್ ಇದು ಹಳೆ ಕಾಲದ ಅಡುಗೆ, ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ. ಇದನ್ನು ಫಸ್ಟು ಒಂದು ಗ್ಲಾಸಷ್ಟು ಜೋಳದ ಹಿಟ್ಟು ತೊಗೊಂಡು ಚೆನ್ನಾಗಿ ಸಣ್ಣ ಫ್ಲೇಮಲ್ಲಿ ಘಮ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಅದನ್ನು ಸೈಡಲ್ಲಿ ತಗೊಂಡು ಅದು ಆಮೇಲೆ ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಇದೆಲ್ಲ ಚಿಟಪಟ ಅಂದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ತರಕಾರಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಲೂಗಡ್ಡೆ, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ. ನಿಮಗೆ ಬೇಕು ಅಂದರೆ ಇನ್ನೂ ವೆಜಿಟೇಬಲ್ಸ್ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಇದು ಚೆನ್ನಾಗಿ ಬೇಯಬೇಕಾಗತ್ತೆ. ಬೇಗ ಬೇಯಲಿ ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀವಿ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಬೇಗ ಬೆಂದ್ಬಿಡುತ್ತೆ. ಆಮೇಲೆ ಇದಕ್ಕೆ ಮಜ್ಜಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು 1 ಗ್ಲಾಸಷ್ಟು ತೊಗೊಂಡಿದ್ವಲ್ವ ಹಿಟ್ಟು, ಒಂದು 4 ಗ್ಲಾಸಷ್ಟು ಮಜ್ಜಿಗೆ ಹಿಡಿಯುತ್ತೆ. ಇದಕ್ಕೆ 2 ಗ್ಲಾಸಷ್ಟು ಮಜ್ಜಿಗೆನ ನಾವು ಈ ಥರ ಕುದಿಯೋಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ 2 ಗ್ಲಾಸ್ ಮಜ್ಜಿಗೆಗೆ ಇದಕ್ಕೆ ಹಿಟ್ಟಾಕಿ ಚೆನ್ನಾಗಿ ಗಂಟಿಲ್ದಿರ ಕಲಿಸ್ಕೋಬೇಕಾಗತ್ತೆ. ಬಿಸಿ ಮಜ್ಜಿಗೆನಲ್ಲಿ ಹಾಕಿದರೆ ಮತ್ತೆ ಹಿಟ್ಟು ಗಂಟಾಗತ್ತೆ. ಅದಕ್ಕೆ 2 ಗ್ಲಾಸ್ ಮಜ್ಜಿಗೆ ಅಲ್ಲಿ ಹಾಕಿ 2 ಗ್ಲಾಸ್ ಮಜ್ಜಿಗೆನಲ್ಲಿ ಇಲ್ಲಿ ಹಾಕ್ಕೊಂಡು ಗಂಟಿಲ್ದಿರ ಚೆನ್ನಾಗಿ ಬೀಟ್ ಮಾಡಿಕೊಂಡು ಕುದಿಯೋ ಒಂದು ಮಜ್ಜಿಗೆ ಇದಿರುತ್ತಲ್ವ ಅದರಲ್ಲಿ ಹಾಕ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು, ಇಲ್ಲ ಮಜ್ಜಿಗೆ ಆ್ಯಡ್ ಮಾಡ್ಕೋಬೋದು. ಇದು ಚೆನ್ನಾಗಿ ಬೇಯಬೇಕಾದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ರೆ ನಮಗೆ ಸಖತ್ತಾಗಿರೋ ಹಿಟ್ಟು ರೆಡಿಯಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿ ಇಟ್ಕೊಳ್ಳಿ, ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಪಾತ್ರೆ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡ್ಕೊಳ್ಳಿ.